ಹೆಲೋ ಸ್ನೇಹಿತರೆ, ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡ್ಲಿಕ್ಕೆ ಒಂಥರ ನಾಚಿಕೆ ಅನ್ಸುತ್ತೆ. ಅಭಿವೃದ್ಧಿಯ ಕಡೆಗೆ ಗಮನವನ್ನ ಕೊಡದೆ ಕುರ್ಚಿ ಕಿತ್ತಾಟದಲ್ಲಿ ಫುಲ್ ಬ್ಯುಸಿ ಆದಂಗೆ ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬೀಳಲಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಕದಿನ ಸದ್ದು ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರಿಂದ ದೆಹಲಿ ಬುಲಾವ್ ಬಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಭಾರೀ ಚಟುವಟಿಕೆ ಶುರುವಾಗಿದೆ. ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕನಕಪುರದ ಬಣದ ರಾಜಕೀಯ ಲೆಕ್ಕಾಚಾರ ವೇಗವನ್ನ ಪಡೆದುಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕನಸಿನ ಬಗ್ಗೆ ಈಗಾಗಲೇ ಹಲವು ಬಾರಿ ಚರ್ಚೆಗಳು ನಡೀತಾ ಇದೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಹೈಕಮಾಂಡ್ ನಡೆ ಯಾವ ದಿಕ್ಕಿನಲ್ಲಿ ಇರಬಹುದು ಅನ್ನುವಂತಹ ಕುತೂಹಲ ಜೋರಾಗಿಯೇ ಇದೆ. ಇದೇ ಬೆನ್ನಲೆಯಲ್ಲಿ ತಡರಾತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಡಿ.ಕೆ. ಸುರೇಶ್ ಅವರ ನಡುವೆ ಮಹತ್ವದ ಸಭೆ ನಡೆದಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕೀಯ ಇತ್ತೀಚಿನ ಬೆಳವಣಿಗೆಗಳು, ಹೈಕಮಾಂಡ್ ಸಂದೇಶ ಹಾಗೂ ಮುಂದಿನ ರಾಜತಂತ್ರದ ಬಗ್ಗೆ ಸಹೋದರರಿಬ್ಬರು ಚರ್ಚೆ ಮಾಡ್ತಾ ಇದ್ದಾರೆ. ರಾತ್ರಿ ಸುಮಾರು 10:30ರಿಂದ 12:30ವರೆಗೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತ 2 ಗಂಟೆಗಳ ಸಭೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಡಿ.ಕೆ. ಶಿವಕುಮಾರ್ ಹಾಗೂ ಅವರ ತಮ್ಮ ಡಿ.ಕೆ. ಸುರೇಶ್ ಅವರು ಇಬ್ರು ಕೂಡ ಒಂದು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯನ್ನ ನೋಡಿದ್ರೆ ನೀವು ಕೂಡ ಗಾಬರಿ ಆಗ್ತೀರಾ. ನೀವು ಯಾಕ್ರಿ, ಹೈಕಮಾಂಡೇ ಗಾಬರಿ ಆಗುತ್ತೆ. ಹೈಕಮಾಂಡ್ ಮುಂದೆ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳನ್ನ ನಡೆಸಬೇಕು ಅನ್ನೋದರ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಡಿ.ಕೆ. ಸುರೇಶ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ದೆಹಲಿಯ ಭೇಟಿಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ನಿರ್ಧಾರಗಳು ಹೊರಬೀಳಲಿದೆಯಾ ಅನ್ನುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿತ್ತು. ಈಗ ಅದು ಆಲ್ಮೋಸ್ಟ್ ಸತ್ಯ ಆದಂಗೆ ಕಾಣಿಸ್ತಾ ಇದೆ. ಅಧಿಕಾರ ಹಂಚಿಕೆಯ ಸೂತ್ರ ಜಾರಿಗೆ ಬರಬಹುದಾ, ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ, ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಸೀಟು ಬಿಟ್ಟುಕೊಡ್ತಾರಾ, ಅದು ಕಾದ್ ನೋಡ್ಬೇಕು. ಇವತ್ತೇ ಲಾಸ್ಟ್ ಡೇಟು. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೈಕಮಾಂಡ್ ನಿರ್ಧಾರವನ್ನ ಕಣ್ಣಾರೆ ಕಾಯ್ತಾ ಇದ್ದು ಮುಂದಿನ ರಾಜಕೀಯ ನಡೆದ ಬಗ್ಗೆ ಒಳಗೊಳಗೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಹೈಕಮಾಂಡ್ ನಿಲುವು ಡಿ.ಕೆ. ಶಿವಕುಮಾರ್ ಪರವಾಗುತ್ತಾ ಅಥವಾ ಸಿದ್ದರಾಮಯ್ಯ ಅವರ ನಾಯಕತ್ವವೇ ಮುಂದುವರಿಯುತ್ತಾ ಇವತ್ತು ಗೊತ್ತಾಗುತ್ತೆ. ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸುವಂತಹ ತೀರ್ಮಾನಕ್ಕೆ ದೆಹಲಿ ಸಭೆ ವೇದಿಕೆಯಾಗ್ತಾ ಇದೆ. ಡಿ.ಕೆ. ಸಹೋದರರ ತಡರಾತ್ರಿಯ ಸಭೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ರಾಜಕೀಯ ಚಟುವಟಿಕೆ ಮತ್ತಷ್ಟು ಕಾವು ಏಳ್ತಾ ಇದೆ. ಹೈಕಮಾಂಡ್ ಅಂತಿಮ ನಿರ್ಧಾರ ಹೊರಬೀಳುವವರೆಗೂ ಕಾಂಗ್ರೆಸ್ ಒಳ ರಾಜಕೀಯ ಇನ್ನಷ್ಟು ರೋಚಕ ತಿರುವು ಪಡೆಯುವಂತಹ ಸಾಧ್ಯತೆಗಳು ಜೋರಾಗಿ ಕಾಣ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಯಲಾಗಿದೆ ದೆಹಲಿಗೆ. ನೀವು ಬಂದು ಒಂದ್ ಸ್ವಲ್ಪ ಮಾತಾಡಿ ಹೋಗಿ ಅಂತ ಹೇಳಲಾಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ಒಂದು ಮನೆಗೆ ಅವರನ್ನ ಕರೆಯಲಾಗಿದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಹಾಗೂ ಪರಮೇಶ್ವರ್ ಅವರನ್ನು ಕೂಡ ಹೈಕಮಾಂಡ್ ಕರೀತಾ ಇದೆ. ಇದೆಲ್ಲವೂ ಕೂಡ ಎಲ್ಲಿ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ಇವತ್ತೇ ಎಲ್ಲ ಒಂದು ಡಿಸಿಷನ್ ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ರಾಜ್ಯದ ಜನರ ಅಭಿವೃದ್ಧಿ ಕಡೆಗೂ ಕೂಡ ಲಕ್ಷ್ಯ ವಹಿಸಬೇಕು. ಬರೀ ನೀವು ಕುರ್ಚಿ ಕಾದಾಟ ಅಂತ ಕೂತ್ಕೊಂಡಿರಕ್ಕಾಗಲ್ಲ. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು, ಡಿ.ಕೆ. ಶಿವಕುಮಾರ್ ಅವರಿಗೆ ಚೇರ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರೇನು ಮುಂದೇನು ಮಾಡ್ತಾರೆ? ಬಂಡಾಯ ಹೇಳ್ತಾರಾ, ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಬೇರೆ ಪಕ್ಷಕ್ಕೆ ಹೋಗಿ ಅಧಿಕಾರವನ್ನು ಪಡ್ಕೊಳ್ತಾರಾ ಅಂತ ಹೇಳಿ. ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ನೋಡೋದಿದ್ರೆ, ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡೋದಿದ್ರೆ ಎಲ್ಲರೂ ಕೂಡ JDS ಪಕ್ಷದಿಂದ ಬಂದು ಕಾಂಗ್ರೆಸ್ನಲ್ಲಿ ನೆಲೆಗೊಂಡಿರೋರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹುಟ್ಟ ಕಾಂಗ್ರೆಸ್ ಪಕ್ಷದವರು. ಅವರು ಅವರ ಸಿದ್ಧಾಂತವನ್ನ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಕಾಯಬಹುದು, ಅಥವಾ ಬಂಡಾಯ ಇರುವಂತಹದ್ದು ಸಿಕ್ಕಾಪಟ್ಟೆ ಕಮ್ಮಿ ಇದೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ.